ಹೇಳಲ್ಲ ಹೇಳ್ತೆ ಮಾತಾಡಿ. ಇವತ್ತು RSSನ ಮುಖಂಡನೋ ಕಾರ್ಯಕರ್ತನೋ ಯಾರೋ ಗೊತ್ತಿಲ್ಲ, ಒಬ್ಬ ಈ ರಾಜ್ಯದ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು RSSನ ಮುಖಂಡನೋ ಕಾರ್ಯಕರ್ತನೋ ಸಂಬಂಧಪಟ್ಟವರು ಮಾಡಿದ್ದಾರೆ. ಅದ್ರ ವಿರುದ್ಧ ನಾವು ಕಾಂಗ್ರೆಸ್ನ ಮುಖಂಡರುಗಳು, ಸಂಘಟನೆಯ ಮುಖಂಡರುಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ RSSನ ಪ್ರಚೋದನಕಾರಿ ಹೇಳಿಕೆಗಳಿದ್ದಾವಲ್ಲ, ಇದು RSS ಶಾಖೆಯಲ್ಲಿ ತಾಯಿ, ತಂದೆ, ಅಕ್ಕ, ತಂಗಿ ಅನ್ನುವ ಪದಗಳನ್ನು ಬಳಸ್ತಕ್ಕಂಥ ಶಾಖೆಯಲ್ಲಿ ಪದ ಬಳಸ್ತಕ್ಕಂಥ ಕಾರ್ಯಕ್ರಮವನ್ನು ನೀವು ಕೊಡ್ತಾ ಇದ್ದೀರಾ, ಅಥವಾ ನೀವು ಜನರ ಮೇಲೆ ಕೋಮುವಾದಿಯ ವಿಷಯವನ್ನು ಬಿತ್ತಿ ಅವರ ಮೇಲೆ ದೌರ್ಜನ್ಯ ಮತ್ತು ಕೊಲೆ ಬೆದರಿಕೆಯನ್ನು ಹಾಕಂಥದ ಪಾಠವನ್ನು ನೀವು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಿರ್ತಕ್ಕಂಥದ್ದೇನು? ತಮಿಳುನಾಡಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರೇತರ ಪಾರ್ಕ್ಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಇವತ್ತು ಯಾವುದೇ RSS ಸಂಘಟನೆ ಇರ್ಬೋದು, PFI ಇರ್ಬೋದು, ಬೇರೆ ಇನ್ಯಾವ ಸಂಘಟನೆಗಳಿರ್ಬೋದು, ಆ ರೀತಿ ಸಂಘಟನೆಗಳಿಗೆ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇರುವ RSS ಸಂಘಟನೆಯವರು ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೆ ಬೇರೆಯವರಿಗೆ, ಆ ಸಂಘಟನೆ ಸೇರಿದಂತೆ ಇರತಕ್ಕಂಥ ವ್ಯಕ್ತಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದ್ದರಿಂದ ಇವತ್ತು RSS ಸಂಘಟನೆಯ ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ರೀತಿ ಹಲವಾರು ಕೊಲೆ ಬೆದರಿಕೆಗಳು ಬಂದಿದ್ದಾವೆ, ಅವರನ್ನು ಅರೆಸ್ಟ್ ಮಾಡಬೇಕು. ಈ ರೀತಿ ಕಾರ್ಯಕ್ರಮವನ್ನು ಬಂದ್ ಮಾಡಬೇಕು ಅಂತ ನಾವು ಕೇಳ್ತೀವಿ. ಇವತ್ತು BJPಯ ಕೆಲವು ಮುಖಂಡರು, ಅವನ ಯಾರೋ ಪ್ರತಾಪ್ ಸಿಂಹ, ಅವನ ಯಾರೋ CT ರವಿ, ಈ ರೀತಿಯ ಹಲವಾರು ಮುಖಂಡರುಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ನೀವು ಬಾಯಿಗೆ ಬಂದಂತೆ ಮಾತಾಡಬೇಡ್ರಿ. ನೀವೇ 13ರಲ್ಲಿ ಈಶ್ವರಪ್ಪ ಇದ್ದಾಗ ಸರ್ಕಾರದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಕಚೇರಿಗಳಲ್ಲಿ ಅಂತ ಬರೆದಿರ್ತಕ್ಕಂಥದ್ದನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಾರೆ ಹೊರತು ಬೇರೆ ಏನಿಲ್ಲ ಇದರಲ್ಲಿ. ಆದ್ದರಿಂದ ಅವ್ರ ಮೇಲೆ ನಡೆದಂಥ ಮಾನಸಿಕವಾದಂಥ ದೌರ್ಜನ್ಯ, ಕೊಲೆ ಬೆದರಿಕೆ, ಇದನ್ನೆಲ್ಲ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.